ನಮಗೆ ಭಯ ಇರೋದೇನೆಂದ್ರೆ, ನಮ್ಮಲ್ಲಿ ಬಹಳ ದೊಡ್ಡ ಒಂದು ಚರ್ಚೆ ಆಗ್ತಿರೋದೇನೆಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೆಲ್ಲಿ ಬಹಳ ದೊಡ್ಡ ಮಟ್ಟದ ಲೀಡ್ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಮತದಾರಗಳು ಎಲ್ಲಿ ಜಾಸ್ತಿ ಇದ್ದಾರೆ, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿರ್ತಕ್ಕಂಥ ಏರಿಯಾಗಳಿರ್ಬೋದು ಮತ್ತೆ ಸ್ಲಮ್ ಏರಿಯಾಗಳಿರ್ಬೋದು. ಸೊ ಅಲ್ಲಿ 1,000, 1,500 ಓಟು, 2,000 ಓಟು ಇರ್ತಕ್ಕಂಥ ಜಾಗಗಳಲ್ಲಿ ಡಿಲೀಟ್ ಮಾಡ್ತಾರೆ ಅನ್ನೋದನ್ನ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸೊ ನನ್ನ ಅನುಭವದ ಪ್ರಕಾರ ನಾನು ತಿಳ್ಕೊಂಡಂಗೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಗಕ್ಕೆ ಬಹಳ ಅವಕಾಶ ಕಡಿಮೆ, ಅದು ಸಾಧ್ಯ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕವಾದಂತ ವಿಚಾರ. ಯಾಕಂದ್ರೆ ಇಲ್ಲಿ ಆಗೋದು ಬಹಳ ಕಡಿಮೆ. ಯಾಕಂದ್ರೆ ನಾವು ಹುಟ್ಟಿದಾಗ್ಲಿಂದ ನಾವು ನೋಡ್ತಾ ಇದೀವಿ. ಸೊ ಎಲ್ಲೋ ಒಂದ್ ಕಡೆ ಆಗಿದೆ, ಡಿಲೀಟ್ ಆಗಿಲ್ಲ ಅಂತಲ್ಲ. ಸೊ ನಮ್ಮ ಕೆಲವು ಅಧಿಕಾರಿಗಳ ತಪ್ಪಿಂದ ಡಿಲೀಟ್ ಆಗಿರ್ಬೋದು ಹೊರತು ಉದ್ದೇಶಪೂರ್ವಕವಾಗಿ 40 ಓಟು, 50 ಓಟು, 100 ಓಟು, 200 ಓಟು ಡಿಲೀಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದು ಏನೇ ಚರ್ಚೆ ಆಗಿರಲಿ, ಆದ್ರೆ ನಾವು ಜಾಗೃತರಾಗಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಮ್ಮ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಆದಂತಹ ಹರಿಪ್ರಸಾದ್ ಅವರು, ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರತಿ ಗ್ರಾಮದಲ್ಲಿ, ಪ್ರತಿ ಬೂತ್ ಅಲ್ಲಿ, ಪ್ರತಿ ಕಡೆ ಒಬ್ಬ ಪ್ರಜೆಗೆ, ಒಬ್ಬ ಮತದಾರರಿಗೆ ಈ ವಿಷಯವನ್ನು ಮುಟ್ಟಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಏನೇನು ಸಿಕ್ಕಿದೆ, ಇದು ಇವತ್ತಿನ ಪೀಳಿಗೆಗೆ ಈ ಮತದಾನದ ಹಕ್ಕು ಅನ್ನುವುದೇ ಒಂದು ಬಹಳ ವಿಶೇಷವಾದ ಅನ್ನುವಂತ ಒಂದು ಪ್ರಜ್ಞೆ, ಅರಿವು ಇಲ್ಲದೆ ಇರುವಂತದನ್ನ ನಾವು ನೋಡ್ತೀವಿ. ಏನಂತ ಹೋಗಿ ಅರ್ಜಿ ಕೊಟ್ರೆ 15 ವರ್ಷ ತಂದಿದ್ದಾರೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಮತದಾನದ ಅರ್ಹತೆಯ ವಯಸ್ಸಿಗೆ ಅಭ್ಯರ್ಥಿಗೆ ಇಳಿಸಿದ್ರು. ಸೊ 15 ವರ್ಷ ವಯಸ್ಸಾದ್ಮೇಲೆ ಹೋಗಿ ಏನು ದಾಖಲೆಗಳಿರ್ತಕ್ಕಂಥ ಬೇಕಾದ್ರೆ ನಾನು ತಾಲೂಕ್ ಪಂಚಾಯತ್ ಇವ್ರುಗಳಿಂದ ಒಂದು ಡೈರೆಕ್ಷನ್ ಕೊಡಿಸ್ತೀನಿ, ಗ್ರಾಮ ಪಂಚಾಯತಿ ಪಿಡಿಒ ಒಂದು ಡೈರೆಕ್ಷನ್ ಕೊಡಿಸ್ತೀನಿ. ನೀವು ಊರಾಗೆ ಒಂದು ಕಾಂಪೌಂಡ್ ಮಾಡಿಸ್ರಿ. ನೀವು BLA 2 ಏನಿದ್ದೀರಿ, ನೀವು ಪ್ರತಿ ಮನೆಗೂ ಬಸರಕೋಡಲ್ಲಿ ಬಸವರಾಜಪ್ಪ ನಮ್ದು ಏನನ್ನ ಡಾಕ್ಯುಮೆಂಟ್ ಸರಿಗಿಲ್ಲ, ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂದ್ರೆ ಅವ್ನು ಬಸವರಾಜ ಬಂದು ಕಾಂಟ್ಯಾಕ್ಟ್ ಮಾಡ್ಬೇಕು. ಆ ರೀತಿಯಲ್ಲಿ ನಿಮ್ದು ಪ್ರಚಾರ ಆಗ್ಬೇಕು. BLO 2 ಏನಿದ್ದೀರಿ ಆ ರೀತಿಯಲ್ಲಿ ಪ್ರಚಾರ ಆಗ್ಬೇಕು. ಸೊ ದಶಮಾಪುರದ ಯಾರಾದ್ರಪ್ಪ BLO 2 ಅವ್ನು ಇಡೀ ಊರಿಗೆ ಗೊತ್ತಾಗ್ಬೇಕು. ನಾಳೆ ಇಡೀ ಊರಿಗೆ ಅವ್ನು ಗೊತ್ತಾಗ್ಬೇಕು. ಇಲ್ಲ ಅಲ್ಲಿ ಟೀಚರ್ ಬಂದಿಲ್ಲಪ್ಪ, BLO ಬಂದಿಲ್ಲ, ಸರ್ಕಾರಿ ಅಧಿಕಾರಿಗಳು ಅವ್ರು ಬಂದಿಲ್ಲ ಅಂದ್ರೆ ಅವ್ನು ಹೋಗೋಣಪ್ಪ, ಅವ್ನು ಯಾರು ಮಾಡಿದೀವಿ ಅವನ ಹತ್ರ ಹೋಗೋಣಪ್ಪ. ಅವನು ತಹಸೀಲ್ದಾರಿಗೆ ಫೋನ್ ಮಾಡ್ತಾನೆ, ಅಲ್ಲಿ BMLX ಫೋನ್ ಮಾಡ್ತಾರೆ, ಅವ್ರು ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡ್ತಾರೆ, ನಿಮ್ ಡಾಕ್ಯುಮೆಂಟ್ ಸಮಸ್ಯೆ ಐತೆ, ನಮ್ಮ ವೋಟರ್ ಲಿಸ್ಟ್ ಏನು ಆಗ್ತಾ ಇಲ್ಲ ಅಂತ ಹೇಳಿ ಅವ್ನ ಕಾಂಟ್ಯಾಕ್ಟ್. ನೀವು ಪ್ರತಿ ಮನೆಗೆ ಅವ್ರ ಮನೆಯಲ್ಲಿ 10 ಜನ ಸದಸ್ಯರಿದ್ರೆ 10 ಜನಕ್ಕೂ ಇಲ್ಲ BLO ಇಲ್ಲಿ ಫೋನ್ ಅಂತ ಪಾಪ ನಾವು ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ನೀವು ಪ್ರಚಾರ ಆಗ್ಬೇಕು. ಅದು ಯಾವಾಗ ಆಗ್ಬೇಕು? 2-3 ದಿವಸದಲ್ಲಿ ಅಷ್ಟು ಪ್ರಚಾರ ಆಗ್ಬೇಕು. ನೀವು 2-3 ದಿವಸದಲ್ಲಿ ನೀವು ಮನೆಗೆ ಹೋಗ್ಬೇಕು, ಡೋರ್ ಟು ಡೋರ್. ನಾವ್ ಹೆಂಗ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಪ್ರತಿ ಮನೆಗೆ ಹೋಗಿ ನಾವು ಯಾವ ರೀತಿ ಬ್ಯಾಲೆಟ್ ಪೇಪರ್ ಅನ್ನ ಕೊಟ್ಟು ನಾವು ಓಟ್ ಕೇಳ್ತೀವಿ, ಆ ರೀತಿ ನೀವು ಹೋಗಿ ಪ್ರಚಾರವನ್ನ, ಆ ರೀತಿ ನೀವು ಪ್ರಚಾರ ಮಾಡ್ಕೋಬೇಕು. ಪ್ರತಿ ಒಂದು ಮನೆಗೆ ಹೋಗಿ ಆ ರೀತಿ ನೀವು ಪ್ರಚಾರ. ಇಲ್ಲ ನೀವು ಬೇಡ, ವಾಟ್ಸ್ಆಪ್ ಬೇಡ, ಮನೆಗೆ ಹೋಗ್ಬೇಕು. ನೋ ವಾಟ್ಸ್ಆಪ್, ಅದರಿಂದ ಪ್ರಯೋಜನ ಆಗಲ್ಲ. ನೀವು ಮ್ಯಾಪಿಂಗ್ ಆಗೋದು, ಎಷ್ಟು ಜನ ಓದಿವಿ, ಎಷ್ಟು ವೋಟಿಂಗ್ ಆದವು ಅನ್ನೋದನ್ನ ನೀವು ಬೇಕಂದ್ರೆ ಗ್ರೂಪ್ ಅಲ್ಲಿ ಹಾಕ್ರಿ. ಸೊ ಹಾಗಾಗಿ ದಯವಿಟ್ಟು ನೀವು 254 ಅಲ್ಲ, 254 BLA 2 ಏನಿದ್ದೀರಿ, ದಯವಿಟ್ಟು ಯಾರ್ಯಾರು ಬಂದಿಲ್ಲ ನೀವು ಎಲ್ಲರನ್ನು ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು ಸಂಪರ್ಕ ಮಾಡ್ತಾರೆ, KPCC ಸದಸ್ಯರು ಸಂಪರ್ಕ ಮಾಡ್ತಾರೆ. ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಬಂದಿಲ್ಲ ಅವ್ರನ್ನ ನೀವು ಇವತ್ತೇ ಸಾಯಂಕಾಲ ನಿಮ್ಮ ಮನೆಗಳಿಗೆ ಕರ್ಸ್ಕೊಂಡು, ಯಾರು ಬಂದಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ
ನಾಳೆಯಿಂದ ಕೆಲಸ ಮಾಡಬೇಕನ್ನೋದು ಒಂದು ಬಹಳ ಒಂದು ಪಕ್ಷದ ಒಂದು ಆದೇಶ ಇದೆ. ಇದು ಬಹಳ ಸೀರಿಯಸ್ ಆಗಿ ಮಾಡಬೇಕನ್ನೋದಿದೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಇದು ಎಷ್ಟು ಸೀರಿಯಸ್ ತಗೊಂಡ್ರೆ ನಿಮಗೆ ಗೊತ್ತಿಲ್ಲ, ಅಷ್ಟು ಸೀರಿಯಸ್ ತಗೊಂಡ್ರೆ. ಸೊ ಹಾಗಾಗಿ ಕೆಲವು ಕಡೆ BLO ಮತ್ತೆ ನಿಮಗೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು. ನಾವು ಅದನ್ನು ಹೇಳ್ಬಿಡ್ತೀವಿ ಇಲ್ಲೇ ನಿಮಗೆ. ನೀವು ಅಲ್ಲಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋಂಗಿಲ್ಲ. ನಮ್ಮ BLO ಕಾಂಟ್ರವರ್ಸಿ ಮಾಡ್ಕೋಬಾರ್ದು. ನೀವು ಎಲ್ಲಿ ಡಬಲ್ ಓಟ್ ಇದಾವೆ, ಯಾರು ಸತ್ತಿದ್ದಾರೆ, ಯಾರು ಊರ್ ಬಿಟ್ಟು ಹೋಗಿದ್ದಾರೆ, ಮತ್ತೆ ಪರ್ಮನೆಂಟ್ ಆಗಿ ಊರೇ ಬಿಟ್ಟು ಹೋಗಿದ್ದಾರೆ, ಅವನು ಬೆಂಗಳೂರಲ್ಲಿದ್ದಾನೆ, ಅವನು ಅಲ್ಲಿ ಬಂದು ಓಟ್ ಹಾಕ್ತಾನ್ರಿ, ಅವ್ನು ಮಾಡ್ರಿ ಅಂತ ನೀವು ಯಾರು ವಾದ ಮಾಡಬಾರ್ದು. ಮತ್ತೆ SIR ಮಾಡಿರೋದೇನು? ಅದೇ ಉದ್ದೇಶಕ್ಕೆ ಮಾಡಿರೋದು. SIR ಮಾಡಿರೋ ಉದ್ದೇಶ ಏನು? ಅದಕ್ಕೆ ಮಾಡಿರೋದು. ಸತ್ತರ್ದು ಡಿಲೀಟ್ ಆಗುತ್ತೆ. ಯಾವ ಹೆಣ್ಮಗಳು ಮದುವೆಯಾಗಿ ಹೊರಗೆ ಹೋದ್ರೆ ಅವ್ರದ್ದು ಡಿಲೀಟ್ ಆಗುತ್ತೆ. ಯಾವ ಹೆಣ್ಮಗಳು ಬೇರೆ ಊರಿಂದ ನಮ್ಮನಿಗೆ ಸೊಸೆ ಮಾಡ್ಕೊಂತೀವಿ ಅವ್ರದ್ದು ಯಾರಾಗುತ್ತೆ. ಮತ್ತೆ ಯಾರು ಡಬಲ್ ಆಗಿರ್ತೈತೆ, ಕಿತ್ತೂರಾಗೂ ಇರ್ತೈತೆ, ತಮಿಳ್ನಾಗೂ ಇರ್ತೈತೆ ಅಂತ ಡಿಲೀಟ್ ಮಾಡ್ತಾರೆ. ನೀವು ಅಲ್ಲಿ BLO ಜೊತೆಗೆ ನೀವು ವಾದ ಮಾಡ್ಕೊಂಡು ಮಾಡೋಂಗಿಲ್ಲ. ಮತ್ತೆ ನೀವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಇದನ್ನ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ನಿಮ್ ಜೊತೆ ಜಗಳ ಮಾಡ್ಕೊಂಡಿರ್ತಾರೆ, ಇರಲ್ಲ ಅವ್ರು ಬೇರೆ ಪಕ್ಷದಾರಪ್ಪ, ನಮಗೆ ಓಟ್ ಹಾಕಿ ನಮ್ಮನೆ, ಅವೆಲ್ಲ ನೀವು ಮಾಡಬಾರ್ದಲ್ಲಿ. ನಿಮ್ ಊರಲ್ಲಿ 1080 ಓಟ್ ಐತಂದ್ರೆ ನೀವು 1080 ಓಟದ್ದು ಕೆಲಸ ಮಾಡಬೇಕು. ನೀವು 1080 ಓಟ್ ಕೂಡ ನೀವು ವೋಟರ್ ಲಿಸ್ಟ್ ಫುಲ್ ಬರೋ ತನಕ ಸಂಪೂರ್ಣ ಜವಾಬ್ದಾರಿ ನಿಮ್ದೇ ಅದು. ಸೊ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ರಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ನಾನು ಮನವಿ ಮಾಡಿಕೊಂಡು, ನಮ್ಮಲ್ಲಿ ಬಹಳ ದೊಡ್ಡ ಒಂದು ಚರ್ಚೆ ಆಗ್ತಿರೋದೇನೆಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಈ ದೇಶದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೆಲ್ಲಿ ಬಹಳ ದೊಡ್ಡ ಮಟ್ಟದ ಲೀಡ್ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಮತದಾರಗಳು ಎಲ್ಲಿ ಜಾಸ್ತಿ ಇದ್ದಾರೆ, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿರ್ತಕ್ಕಂಥ ಏರಿಯಾಗಳಿರ್ಬೋದು, ಮತ್ತೆ ಸ್ಲಮ್ ಏರಿಯಾಗಳಿರ್ಬೋದು. ಸೊ ಅಲ್ಲಿ 1000, 1500 ಓಟು, 2000 ಓಟು ಇರ್ತಕ್ಕಂಥ ಜಾಗಗಳಲ್ಲಿ ಡಿಲೀಟ್ ಮಾಡ್ತಾರೆ ಅನ್ನೋದನ್ನ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸೊ ನನ್ನ ಅನುಭವದ ಪ್ರಕಾರ ನಾನು ತಿಳ್ಕೊಂಡಂಗೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಗಕ್ಕೆ ಬಹಳ ಅವಕಾಶ ಕಡಿಮೆ, ಅದು ಸಾಧ್ಯ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕವಾದಂತ ವಿಚಾರ. ಯಾಕಂದ್ರೆ ಇಲ್ಲಿ ಆಗೋದು ಬಹಳ ಕಡಿಮೆ. ಯಾಕಂದ್ರೆ ನಾವು ಹುಟ್ಟಿದಾಗ್ಲಿಂದ ನಾವು ನೋಡ್ತಾ ಇದೀವಿ. ಸೊ ಎಲ್ಲೋ ಒಂದ್ ಕಡೆ ಆಗಿದೆ, ಡಿಲೀಟ್ ಆಗಿಲ್ಲ ಅಂತಲ್ಲ. ಸೊ ನಮ್ಮ ಕೆಲವು ಅಧಿಕಾರಿಗಳ ತಪ್ಪಿಂದ ಡಿಲೀಟ್ ಆಗಿರ್ಬೋದು ಹೊತ್ತು ಉದ್ದೇಶಪೂರ್ವಕವಾಗಿ 40 ಓಟು, 55 ಓಟು, 100 ಓಟು, 200 ಓಟು ಡಿಲೀಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದು ಏನೇ ಚರ್ಚೆ ಆಗಿರಲಿ, ಆದ್ರೆ ನಾವು ಜಾಗೃತರಾಗಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಮ್ಮ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು KPCC ಅಧ್ಯಕ್ಷ ಆದಂತಹ ಹರಿಪ್ರಸಾದ್ ಅವರು, ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರತಿ ಗ್ರಾಮದಲ್ಲಿ, ಪ್ರತಿ ಬೂತ್ ಅಲ್ಲಿ, ಪ್ರತಿ ಕಡೆ ಒಬ್ಬ ಪ್ರಜೆಗೆ, ಒಬ್ಬ ಮತದಾರರಿಗೆ ಈ ವಿಷಯವನ್ನು ಮುಟ್ಟಿಸುವಂತ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಸೊ ಹಾಗಾಗಿ ಇದರ ಸಂಪೂರ್ಣ ವಿವರವನ್ನ ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಕೂಡ ನಾನು ಹೇಳಿದ್ದೀನಿ. ಅದರ ಎಲ್ಲಾ ಈ SIR ಬಗ್ಗೆ ಎಲ್ಲ ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ನಮ್ಮ ಕಾಂಗ್ರೆಸ್, ನ್ಯಾಷನಲ್ ಕಾಂಗ್ರೆಸ್ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಕರ್ನಾಟಕ ಇರ್ಬೋದು, DK ಶಿವಕುಮಾರ್ ಪೇಜ್ ಇರ್ಬೋದು, ಸಿದ್ದರಾಮಯ್ಯ ಪೇಜ್ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ನಮ್ಮ ಕಾರ್ಯಾಧ್ಯಕ್ಷರ ಪೇಜ್ ಇರ್ಬೋದು, ರಾಹುಲ್ ಗಾಂಧಿ ಪೇಜ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪೇಜ್ ಇರ್ಬೋದು, ನೀವು ಎಲ್ಲದರಲ್ಲಿ ಹೋದ್ರು ಕೂಡ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. BLA 1 ನೋಡಿ, ಈಗ ನಮ್ಮ ಬಸರಕೋಡು ನಮ್ಮ ಒಂದು ಬೂತ್ ನಂಬರ್ 1 ನಾನು ಹೆಸರು ನೋಡಿದೆ. ಬೂತ್ ನಂಬರ್ 1 ಹೆಸರು ನೋಡಿದೆ. ನೋಡಪ್ಪ, ಶರಣರ ನಾಡಿದು, ಬಸವಣ್ಣರ ನಾಡು, ಹಾಗಾಗಿ ಬಸವರಾಜ್ ಹೆಸರಿದೆ, ಬಸವರಾಜ್ ಅಂತ ಹೆಸರಿದೆ. ಬೂತ್ ನಂಬರ್ 1 ಬಸರಕೋಡು. ನಾನು ಲಾಸ್ಟ್ 254 ನೋಡಿದೆ, ಅಲ್ಲಿ ಯಾರ ಹೆಸರಿದ್ದಲ್ಲಿ ಗೌಸ್ಪೀದ್ ಅಂತ ಹೆಸರಿದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಉದ್ದೇಶ ಏನನ್ನೋದನ್ನ ಕೂಡ ನಾವು ಕ್ರಮ ಸಂಖ್ಯೆ 1 ಮತ್ತು 254 ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಯಾಕೆ ಇವತ್ತು ತಮಗೆಲ್ಲರೂ ಕೂಡ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈ SIR ಬಗ್ಗೆ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಅನೇಕ ಮಾಹಿತಿಗಳು ಕೂಡ ನೀವೆಲ್ಲ ಈ ಸಭೆಗಿಂತ ಮುಂಚೆ ಕಳೆದ 2-3 ತಿಂಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಬೆಳವಣಿಗೆಗಳು, ಬೇರೆ ಬೇರೆ ರಾಜ್ಯದಲ್ಲಿ ಆದಂತ ಘಟನೆಗಳು, ಬೇರೆ ಬೇರೆ ರಾಜ್ಯದ ಆದಂತಹ ತೀರ್ಮಾನಗಳು ತಾವೆಲ್ಲರೂ ಗಮನಿಸಿದಿರಿ, ಬಹಳ ಹತ್ತಿರದಿಂದ ನೋಡಿದಿರಿ. ಮತ್ತು ಇವತ್ತು ದಿನ ಬೆಳಕಾದ್ರೆ ತಾವೆಲ್ಲರೂ ಯೂಟ್ಯೂಬ್ ಮತ್ತೆ ಎಲ್ಲ
ಸೊ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ನಮ್ಮ BLO ನಮ್ಮ ಆಫೀಸರ್ಸ್ ಇರ್ತಾರೆ, BLA ನಾವಿರ್ತೀವಿ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ, 254 ಜನ, ದಯವಿಟ್ಟು ನಾವು ನಿಮಗೆ 254 ಬೂತಿಗೆ ಫ್ಲಕ್ಸ್ ಹಾಕ್ಸಿದೀವಿ. ಪ್ರತಿ ಒಂದು ಗ್ರಾಮಕ್ಕೆ ಒಂದು ಫ್ಲಕ್ಸ್ ಅನ್ನು ಕೊಡ್ತೀವಿ. ಆ ಫ್ಲಕ್ಸ್ ಅಲ್ಲಿ BLA 2 ಅವ್ರ ಫೋಟೋ ಇರುತ್ತೆ, ಅವ್ರದ್ದು ಫೋನ್ ನಂಬರ್ ಕೂಡ ಇರುತ್ತೆ. ಅದರಲ್ಲಿ ಆ ಫ್ಲಕ್ಸ್ ಅಲ್ಲಿ ಇರುತ್ತಿಲ್ಲ, ನಾವು ತೋರಿಸ್ಬೇಕು. ಅದ್ರ ಜೊತೆಗೆ ನಿಮಗೆ ಒಂದು ID ಕಾರ್ಡ್ ಕೂಡ ನಾವು ಮಾಡಿಸಿದೀವಿ, ಒಂದು ID ಕಾರ್ಡ್ ಕೂಡ ನಿಮಗೆ ಮಾಡಿಸಿದೀವಿ. ಸೊ ನೀವೇನ್ ಮಾಡ್ಬೇಕಲ್ಲಿ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಸುಮಾರು ಈಗ ಬಸರಕೋಡ್ ಗ್ರಾಮ, ಸೊ ಬೂತ್ ನಂಬರ್ ಆ ಗ್ರಾಮಕ್ಕೆ ನಾವು ಬಸವರಾಜರವರನ್ನು ನಾವು ಅಲ್ಲಿ BLA 1 ಅನ್ನ 2 ಅನ್ನ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವನು ಅಲ್ಲಿ ಫ್ಲೆಕ್ಸ್ ಇರುತ್ತೆ, ನಮ್ಮ ಪಾರ್ಟಿ ಏನು ನಮ್ಮ ಪಕ್ಷದ ಶಿಷ್ಟಾಚಾರದ ಪ್ರಕಾರ ಏನಿದೆ ಅದು ಒಂದು ಫ್ಲೆಕ್ಸ್ ಅನ್ನು ನಾವು ಮಾಡಿಸಿದ್ದೀವಿ. ಉದಾಹರಣೆಗೆ ಯಾವ್ದಾರ ಒಂದು ತೋರಿಸಿಲ್ಲ, ಒಂದೇ ತೋರಿಸ್ಬಿಡ್ರಿ. ಈ ರೀತಿ ನಾವು 250 ಬೂತ್ಗಳಿಗೂ ಕಳಿಸ್ತೀವಿ. ಇವತ್ತೇನು BLA ಏನು ಬಂದಿದ್ದೀರಿ ನೀವು, ನಿಮ್ಮ ಗ್ರಾಮಕ್ಕೆ ಪ್ರತಿ ಒಂದು ಗ್ರಾಮಕ್ಕೆ ಒಂದೊಂದು ಫ್ಲೆಕ್ಸ್ ಅನ್ನು ಕಳಿಸ್ತೀವಿ. ಆ ಫ್ಲೆಕ್ಸ್ ಅಲ್ಲಿ ನಮ್ಮ ಪಕ್ಷದ ಶಿಷ್ಟಾಚಾರದ ಪ್ರಕಾರ ಯಾರಾದ್ರೂ ಫೋಟೋಗಳು ಹಾಕಬೇಕು, ಆ ಫೋಟೋಗಳು ಹಾಕೋದ್ರ ಜೊತೆಗೆ ನಾನೇ ಮತ್ತೆ ಅವ್ರ ಹೆಸರು ಫೋನ್ ನಂಬರ್ ಹಾಕ್ಬೇಕಂತ ಹೇಳಿದಿಲ್ಲ, ಅವ್ರ ಭಾವಚಿತ್ರವನ್ನು ಕೂಡ ಹಾಕ್ರಿ ಅಂತ ನಾನೇ ಹೇಳಿದ್ದೀನಿ ನಿನ್ನೆ. ಸೊ ನಮ್ಮ BLA 2 ಏನಿದ್ದೀರಿ, ನಿಮ್ಮ ಭಾವಚಿತ್ರ ಕೂಡ ಇದೆ ಅದರಲ್ಲಿ, ಜೊತೆಗೆ ನಿಮ್ಮ ಫೋನ್ ನಂಬರ್ ಇದೆ. ನೀವು ಈ ಫ್ಲೆಕ್ಸ್ ಎಲ್ಲಿ ಹಾಕಬೇಕಂತ ನೀವು ತೀರ್ಮಾನ ಮಾಡಬೇಕು. ಯಾರು ನಮ್ಮ BLA 2 ಏನಿದ್ದೀರಿ ಬಸವರಾಜು, ಹಂಗೆ ನೀವು 254 ಜನ ನೀವೇನಿದ್ದೀರಿ ನೀವು ತೀರ್ಮಾನ ಮಾಡಬೇಕು. ಅಂದ್ರೆ ಜನಸಾಮಾನ್ಯರಿರ್ತಕ್ಕಂಥ ಜಾಗ, ದಿನನಿತ್ಯ ಅಲ್ಲಿ ಜನ ಸೇರಬೇಕು. ಸೊ ಆ ಭಾಗದಲ್ಲಿ ಹೆಣ್ಮಕ್ಳು, ಗಂಡು ಮಕ್ಕಳು, ಯುವಕರು ಎಲ್ಲರೂ ಕೂಡ ನೋಡ್ಬೇಕು ನೀವು ಈ ಫ್ಲೆಕ್ಸ್ ಅನ್ನ. ಈ ಫ್ಲೆಕ್ಸ್ ಅವರು ನೋಡ್ಬೇಕು. ನೋಡ್ಕೊಂಡು ಏನಪ್ಪ ನಿನ್ನೆ ಯಾರೋ ನಮ್ಮ ಟೀಚರ್ ಬಂದಿದ್ರು, ನಾವು ಹೊಲಕ್ಕೆ ಹೋಗಿದ್ವಿ, ನಾವು ಕಳೆಯಕ್ಕೆ ಹೋಗಿದ್ವಿ, ನಾವು ಬಿತ್ತಕ್ಕೆ ಹೋಗಿದ್ವಿ, ನಾವು ರೈತರು, ನಾವು ಮನೆಗಿದ್ದಿಲ್ಲ. ಸೊ ಹಾಗಾಗಿ ನಮ್ಮ ಮನೆಗೆ ಬಂದು ಏನೋ ಅಂಟಿಸೋಗಿದ್ದಾರೆ, ಅಧಿಕಾರಿಗಳು ಬಂದಿಲ್ಲ, ನಾವ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವರು ನಾವೇನ್ ಆಯ್ಕೆ ಮಾಡಿದೀವಿ, BLA 2 ಏನ್ ಆಯ್ಕೆ ಮಾಡ್ಕೊಂತೀವಿ, ನಿಮ್ಮ ಫೋಟೋ, ನಿಮ್ಮ ಹೆಸರೇನಿದೆ, ನೀವು ನಿಮ್ಮನ್ನ ಅವರ ಕಾಂಟ್ಯಾಕ್ಟ್ ಮಾಡಬೇಕು. ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವೇನ್ ಮಾಡಬೇಕು, ನೀವು ಅವರಿಗೆ ಒಂದು ಎಲ್ಲಾ ಗ್ರಾಮದ ಹಿರಿಯರ ಹತ್ರ ಮಾತಾಡಿ, ನೀವು ಅಲ್ಲಿರ್ತಕ್ಕಂಥ ಕೆಲವು ಯಜಮಾನರ ಹತ್ರ ಮಾತಾಡಿ ಒಂದು ಠಾಮ್ ಅನ್ನ ಹಾಕ್ಸ್ಬೇಕು ನೀವು. ಸೊ ನಮ್ಮ ಈ ಏನು ಮತ ಪರಿಷ್ಕರಣೆ ಏನ್ ನಡೀತಾ ಇದೆ, ಏನು ಆಫೀಸರ್ಗಳು ಬರ್ತಾ ಇದ್ದಾರೆ, ಸೊ ಅವ್ರು ಏನಾದ್ರೂ ಬಂದಿಲ್ಲ, ಅವ್ರು ಬಂದು ಹೋದ್ರು ಇತ್ತಪ್ಪ ಅಂದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಾವು ಅವ್ರನ್ನ ಕರೆಸಿ ನಿಮ್ಮೆಲ್ಲಾ ಮತಗಳನ್ನ ನಾವು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನೀವು ಅವ್ರಿಗೆ ಹೇಳಬೇಕು. ಕರೆಕ್ಟ್.